ನಮಸ್ಕಾರ. ಇಂದು ಡಿಸೆಂಬರ್ 20ರ ನಂತರ ಮೀನರಾಶಿಯವರ ಜೀವನದಲ್ಲಿ ಏನಾಗಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಬರಲಿವೆ, ಆ ವ್ಯಕ್ತಿ ಯಾರು ಮತ್ತು ಅವರ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇದನ್ನೆಲ್ಲ ಆಳವಾಗಿ ತಿಳಿದುಕೊಳ್ಳೋಣ. ಇದು ಸರಳ ಜಾತಕವಲ್ಲ, ಆದ್ದರಿಂದ ಒಂದು ವಿನಂತಿ: ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟುಬಿಡದೆ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಆಗ ಮಾತ್ರ ನೀವು ಅದರ ಸಾರ ಮತ್ತು ಶುಭ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವಿರಿ. ಸಕಾರಾತ್ಮಕ ಮನೋಭಾವ ಮತ್ತು ನಿಮ್ಮೊಳಗೆ ಹೊಸ ಶಕ್ತಿ ಹರಿಯಲು ಈ ಮಾತುಗಳನ್ನು ಕೇಳುವುದು ಬಹಳ ಮುಖ್ಯ. ಈ ವಿಡಿಯೋವನ್ನು ನೋಡುವಾಗ ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ನೆಚ್ಚಿನ ದೇವರ ಬಗ್ಗೆ ಯೋಚಿಸಿ. ವಿಶೇಷವಾಗಿ ಕರುಣೆಮಯಿ ಆ ಭಗವಂತನ ಅನುಗ್ರಹವು ನಮ್ಮೆಲ್ಲರ ಮೇಲೂ ಇರಲಿ ಎಂದು ಹಾರೈಸಿ ನಿಮ್ಮ ಮನಸ್ಸಿನಿಂದ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಆ ಭಗವಂತನ ಹೆಸರಿನ ಪಠಣವು ನಿಮ್ಮ ಸಂಕಲ್ಪವನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತದೆ. ಈಗ ಮೀನರಾಶಿಯವರ ಜೀವನದಲ್ಲಿ ಆ ವಿಶೇಷವಾದ ವ್ಯಕ್ತಿ ಹೇಗೆ ಪ್ರವೇಶಿಸುತ್ತಾರೆ ಮತ್ತು ಮುಂದಿನ ಅದ್ಭುತ ದಿನಗಳು ಹೇಗಿರುತ್ತವೆ ಎಂದು ನೋಡೋಣ. ಮೀನರಾಶಿಯವರು ಕಠಿಣ ಪರಿಶ್ರಮದಿಂದ ಜನಿಸುತ್ತಾರೆ. ಅವರು ಅವಿಶ್ರಾಂತ ಹೋರಾಟದ ಮನೋಭಾವವನ್ನು ಹೊಂದಿರುತ್ತಾರೆ. ಅವರು ಕೇವಲ ಶ್ರಮಶೀಲ ಜನರಲ್ಲ, ಅವರು ತಮ್ಮ ಛಾಪು ಮೂಡಿಸಲು ಮತ್ತು ಅವರು ಮಾಡುವ ಎಲ್ಲದರಲ್ಲೂ ವಿಶೇಷವಾದದ್ದನ್ನು ಸೃಷ್ಟಿಸಲು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ರಾಶಿಚಕ್ರದಲ್ಲಿ ಕೊನೆಯ ಸ್ಥಾನದಲ್ಲಿರುವ ಈ ಮೀನು ರಾಶಿಚಕ್ರ ಚಿಹ್ನೆಯ ಅಧಿಪತಿ ಗುರು. ಅವನ ತೇಜಸ್ಸು, ಶಕ್ತಿ ಮತ್ತು ಅಧಿಕಾರವು ಈ ರಾಶಿಚಕ್ರ ಚಿಹ್ನೆಯ ಜನರಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಸೂರ್ಯನ ದೈವಿಕ ಅನುಗ್ರಹವು ಯಾವಾಗಲೂ ಅವರ ಮೇಲಿರುತ್ತದೆ. ಆದ್ದರಿಂದ ಅವರು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಯಶಸ್ಸು ಅಂತಿಮವಾಗಿ ಅವರಿಗೆ ಬರುತ್ತದೆ. ಕೆಲವೊಮ್ಮೆ ಅವರಿಗೆ ತಮ್ಮ ಅದೃಷ್ಟ ತಿಳಿಯದಿರಬಹುದು, ಆದರೆ ಅವರು ಹಿಂದಿರುಗಿ ನೋಡಿದಾಗ ಅವರು ಅನೇಕ ಅಪಾಯಗಳನ್ನು ಜಯಿಸಿದ್ದಾರೆ ಮತ್ತು ಅನಿರೀಕ್ಷಿತ ಸಮಯದಲ್ಲಿ ದೈವಿಕ ಸಹಾಯವನ್ನು ಪಡೆದಿದ್ದಾರೆ. ಇದೆಲ್ಲವೂ ಅವರನ್ನು ಆಶ್ಚರ್ಯಗೊಳಿಸುತ್ತದೆ. ಯಾವುದೋ ಅದೃಶ್ಯ ಶಕ್ತಿಯು ಅವರನ್ನು ರಕ್ಷಿಸುತ್ತಿದೆ ಎಂದು ಅವರು ಭಾವಿಸುತ್ತಾರೆ. ಅವರ ನೋಟವು ಆಕರ್ಷಕವಾಗಿದೆ ಮತ್ತು ರಜಸ್ಸಿನಿಂದ ತುಂಬಿದೆ. ಅವರ ಮುಖಗಳಲ್ಲಿ ದೈವಿಕ ಕಾಂತಿಯು ಮತ್ತು ಅನುಗ್ರಹವೂ ಹೊಳೆಯುತ್ತದೆ. ಲಕ್ಷ್ಮೀದೇವಿಯ ಕರುಣಾಳು ಮತ್ತು ಆಹ್ಲಾದ ಕಥೆಯು ಮಹಿಳೆಯರ ಮುಖಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅವರ ನೋಟವು ಗಂಭೀರ ಮತ್ತು ಆಳವಾಗಿದೆ. ಅವರ ಕಣ್ಣುಗಳಲ್ಲಿ ಒಂದು ಚುಕ್ಕೆಯಂತೆ ಸ್ಪರ್ಶಿಸುವ ಶಕ್ತಿಯಿದೆ. ಆದ್ದರಿಂದ ಅವರ ಜೀವನವು ಕಷ್ಟಗಳಿಲ್ಲದೇ ಇಲ್ಲ, ಸಣ್ಣ ಸಮಸ್ಯೆಗಳಲ್ಲ, ಅವರನ್ನು ಮಾನಸಿಕ ಮತ್ತು ದೈಹಿಕವಾಗಿ ಪರೀಕ್ಷಿಸುವ ದೊಡ್ಡ ಸವಾಲುಗಳು. ಆದರೆ ಗುರುವಿನ ಅನುಗ್ರಹದಿಂದಾಗಿ ಆ ಕಷ್ಟಗಳು ಅವರನ್ನು ಸಂಪೂರ್ಣವಾಗಿ ಹಾನಿಗೊಳಿಸುವುದಿಲ್ಲ. ಅದೇ ಕಷ್ಟಗಳು ಅವರನ್ನು ಬಲಿಷ್ಠರು ಮತ್ತು ಧೈರ್ಯಶಾಲಿಗಳನ್ನಾಗಿ ಮಾಡುತ್ತವೆ. ಅವರು ಬಾಲ್ಯದಿಂದಲೇ ಏರಿಳಿತಗಳನ್ನು ಎದುರಿಸುತ್ತಾರೆ. ಬೀಳುವುದು ಮತ್ತು ಮತ್ತೆ ಎದ್ದೇಳುವುದು ಅವರ ಜೀವನದ ನೈಸರ್ಗಿಕ ಗುಣ. ಶೈಕ್ಷಣಿಕ ಜೀವನ, ಉದ್ಯೋಗ, ಸಂಬಂಧಗಳು, ಅವರು ಒಂದಲ್ಲ ಒಂದು ರೂಪದಲ್ಲಿ ದ್ರೋಹ ಮತ್ತು ಕಠಿಣ ಪಾಠಗಳನ್ನು ಎದುರಿಸುತ್ತಾರೆ. ಆದರೆ ಆ ಅನುಭವಗಳು ಅವರನ್ನು ವಜ್ರದಂತೆ ಪರಿಷ್ಕರಿಸುತ್ತವೆ. ಅವರು ಆ ಅನುಭವಗಳ ಸಾರವನ್ನು ಸ್ವೀಕರಿಸುತ್ತಾರೆ, ಅವುಗಳನ್ನು ಪಾಠಗಳಾಗಿ ಪರಿವರ್ತಿಸುತ್ತಾರೆ ಮತ್ತು ಪರಿಶ್ರಮದಿಂದ ಮುಂದುವರಿಯುತ್ತಾರೆ. ಅವರು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ಒಮ್ಮೆ ಅವರನ್ನು ಕೀಳಾಗಿ ನೋಡುತ್ತಿದ್ದವರು ಸಹ ಆಶ್ಚರ್ಯಚಕಿತರಾಗುತ್ತಾರೆ. ಈ ವ್ಯಕ್ತಿ ಎಲ್ಲಿಂದ ಬಂದನು ಎಂದು. ಅವರು ಕೆಳಮಟ್ಟದಿಂದ ಎದ್ದು ಗೌರವಾನ್ವಿತ ಸ್ಥಾನವನ್ನು ಸಾಧಿಸುತ್ತಾರೆ. ಅವರ ಸುತ್ತಮುತ್ತಲಿನವರು ಸಹ ಅವರ ಬೆಳವಣಿಗೆ, ಆದಾಯ ಮತ್ತು ಖ್ಯಾತಿಯನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಅವರ ಬಳಿ ಆ ಗುರುವಿನ ಶಕ್ತಿ ಇದ್ದರೆ ಯಾರೂ ಅವರನ್ನು ತಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಈ ಡಿಸೆಂಬರ್ 20ರ ನಂತರ ಮೀನರಾಶಿಯವರಿಗೆ ದೈವಿಕ ಬದಲಾವಣೆಯ ಸಮಯ. ಆ ಬದಲಾವಣೆಯು ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಎಲ್ಲಾ ವಿಷಯಗಳಲ್ಲಿಯೂ ಕಾಲ ನಿಮ್ಮ ಪರವಾಗಿ ತಿರುಗುತ್ತದೆ ಮತ್ತು ನೀವು ಅದ್ಭುತ ಹಂತವನ್ನು ಪ್ರವೇಶಿಸುವಿರಿ. ಹಿಂದೆ ನೀವು ಗಂಭೀರ ಅವಮಾನಗಳು, ನಿಂದೆಗಳು ಮತ್ತು ನಿರಾಸೆಗಳನ್ನು ಎದುರಿಸಿರಬೇಕು. ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದವರು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು ಈಗ ನಿಮ್ಮ ಬೆಳವಣಿಗೆಯಿಂದ ಆಶ್ಚರ್ಯಚಕಿತರಾಗುತ್ತಾರೆ. ಇವರು ಈಗ ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಬೆಂಬಲಕ್ಕಾಗಿ, ದಯೆಯ ಮಾತಿಗಾಗಿ ನಿಮ್ಮ ಬಳಿಗೆ ಬರುತ್ತಾರೆ. ಇದು ವಿಧಿಯಾಡಿದ ವಿಚಿತ್ರ ನಾಟಕದಂತೆ. ನಂತರ ಅವರು ನಿಮ್ಮನ್ನು ಹೊಗಳುತ್ತಾರೆ, ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸುತ್ತಾರೆ ಮತ್ತು ಹಳೆಯದನ್ನೆಲ್ಲ ಮರೆತು ಬಿಡೋಣ ಎಂದು ಹೇಳುತ್ತಾ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ. ಆದರೆ ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಅವಮಾನಿಸಿದವರನ್ನು ಮತ್ತು ಈಗ ಅಗತ್ಯವಿರುವಾಗ ನಿಮ್ಮ ಬಳಿಗೆ ಬರುವವರನ್ನು ನೋಡಿ ತಕ್ಷಣ ಕರಗಬೇಡಿ. ಅಂತಹ ಜನರನ್ನು ಸಾಧ್ಯವಾದಷ್ಟು ದೂರದಲ್ಲಿಡಿ. ಅವರ ಅಗತ್ಯವು ಈಡೇರಿದ ನಂತರ ಅವರು ನಿಮ್ಮನ್ನು ಮತ್ತೆ ಬಿಟ್ಟು ಹೋಗುವುದು ಸಹಜ. ಆದ್ದರಿಂದ ಅಂತಹ ಜನರನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಡಿ. ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅನುಭವದ ಕೊರತೆಯಿಂದಾಗಿ ಅವರ ನಿಜವಾದ ಸ್ವರೂಪವನ್ನು ನೀವು ತಿಳಿದಿರುವುದಿಲ್ಲ ಮತ್ತು ಎಲ್ಲರನ್ನೂ ಕುರುಡಾಗಿ ನಂಬುತ್ತೀರಿ.
ಅವರು ನನ್ನನ್ನು ಮೋಸಗೊಳಿಸುವುದಿಲ್ಲ ಎಂಬ ನಿಷ್ಕಪಟ ನಂಬಿಕೆಯೊಂದಿಗೆ ಅನೇಕ ಜನರನ್ನು ಜೀವನಕ್ಕೆ ಆಹ್ವಾನಿಸಲಾಗುತ್ತದೆ. ಆ ನಂಬಿಕೆಯಿಂದಾಗಿ ನೀವು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳಷ್ಟು ಬಳಲಿದ್ದೀರಿ. ಆದರೆ ಈಗ ನೀವು ಪ್ರಬುದ್ಧರಾಗಿದ್ದೀರಿ. ಅನುಭವದಿಂದ ನೀವು ಬುದ್ಧಿವಂತರಾಗಿದ್ದೀರಿ. ಆದ್ದರಿಂದ ನೀವು ಹಿಂದೆ ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಒಂದು ಮಾತಿದೆ, ಸಣ್ಣ ಗಾಳಿ ಸಣ್ಣ ಮರವನ್ನು ಬೀಸುತ್ತದೆ, ದೊಡ್ಡ ಗಾಳಿ ದೊಡ್ಡ ಮರವನ್ನು ಬೀಸುತ್ತದೆ. ಇದರರ್ಥ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮದೇ ಆದ ಮಟ್ಟದ ತೊಂದರೆಗಳಿವೆ. ಹಾಗಾಗಿಯೂ ಆ ಕಷ್ಟಗಳು ಬಂದಾಗ ನಾವು ಅವುಗಳನ್ನು ಯಾರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ನಮ್ಮ ಸುತ್ತಲಿನ ಸ್ನೇಹಿತರು ಮತ್ತು ಸಂಬಂಧಿಕರು ತುಂಬಾ ಒಳ್ಳೆಯವರಾಗಿ ಕಂಡುಬಂದರೂ ಪ್ರತಿಯೊಂದು ರಹಸ್ಯವನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ದೊಡ್ಡ ತಪ್ಪು. ಇಂದು ನಿಮಗೆ ಒಳ್ಳೆಯವರಾಗಿರುವ ವ್ಯಕ್ತಿ ನಾಳೆ ಹಾಗೆಯೇ ಇರುತ್ತಾನೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಜನರ ಮನಸ್ಸು ಕ್ಷಣಾರ್ಧದಲ್ಲೇ ಬದಲಾಗುತ್ತದೆ. ಸಣ್ಣ ತಪ್ಪು ತಿಳುವಳಿಕೆ ಅಥವಾ ಮೂರನೆಯ ವ್ಯಕ್ತಿಯ ಜಗಳವು ಸಂಬಂಧಗಳನ್ನು ಹಾನಿಗೊಳಿಸಬಹುದು. ನಂತರ ನೀವು ಹಂಚಿಕೊಂಡಿರುವ ದೌರ್ಬಲ್ಯಗಳು ನಿಮ್ಮ ವಿರುದ್ಧ ಆಯುಧಗಳಾಗುತ್ತವೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ವಿಷಯಗಳು ಮತ್ತು ಕುಟುಂಬದ ರಹಸ್ಯಗಳನ್ನು ಹೊರಗಿನವರೊಂದಿಗೆ ಎಂದಿಗೂ ಹಂಚಿಕೊಳ್ಳಬೇಡಿ. ನೀವು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಬಯಸಿದವೇ ಅವುಗಳನ್ನು ನಿಮ್ಮ ಹೆಂಡತಿ ಅಥವಾ ಪತಿ ಅಥವಾ ನಿಮ್ಮ ಪೋಷಕರೊಂದಿಗೆ ಹಂಚಿಕೊಳ್ಳಿ. ಅವರು ಮಾತ್ರ ನಿಮಗೆ ನಿಜವಾಗಲೂ ಒಳ್ಳೆಯದನ್ನು ಬಯಸುತ್ತಾರೆ. ಏಕೆಂದರೆ ನಾವು ದೊಡ್ಡವರಾದಾಗ ನಮ್ಮ ಬಗ್ಗೆ ಅಸೂಯೆ ಪಡುವ ಅನೇಕ ಜನರು ನಮಗೆ ಹತ್ತಿರವಾಗುತ್ತಾರೆ. ಎಲ್ಲರೂ ಹಾಗಲ್ಲ, ಆದರೆ ಅನೇಕ ಕುಟುಂಬಗಳಲ್ಲಿ ಇದು ನಿಜ. ಒಡಹುಟ್ಟಿದವರು ಪರಸ್ಪರ ಹತ್ತಿರವಾಗುವುದನ್ನು ನೋಡಲಾಗದವರು ಇದ್ದಾರೆ. ಸಹೋದರ ಸಹೋದರಿಯರು ಒಟ್ಟಿಗೆ ವ್ಯಾಪಾರ ಮಾಡಿದರೆ ಅವರನ್ನು ಬೇರ್ಪಡಿಸಲು ಬಯಸುವವರಿದ್ದಾರೆ. ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿಯೂ ಇಂತಹ ಸ್ವಾರ್ಥಿಗಳು ಹೆಚ್ಚಾಗುತ್ತಿದ್ದಾರೆ. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆ ಅತ್ಯಗತ್ಯ. ಮೀನರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿಗಳಿಂದ ತುಂಬಿದ ಜೀವನವನ್ನು ನಡೆಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದ ಭಾರ ಅವರ ಹೆಗಲ ಮೇಲೆ ಬೀಳುತ್ತದೆ. ಕುಟುಂಬ ದೊಡ್ಡದಾಗುತ್ತದೆ ಮತ್ತು ಅವರು ತಮ್ಮ ವಯಸ್ಸು ಮೀರಿದ ಜವಾಬ್ದಾರಿಗಳನ್ನು ಹೊರಬೇಕಾದ ಪರಿಸ್ಥಿತಿಯನ್ನು ಎದುರಿಸುತ್ತಾರೆ. ಇದರಿಂದಾಗಿ ಅವರಲ್ಲಿ ಆಂತರಿಕ ನೋವು, ಖಿನ್ನತೆ ಮತ್ತು ಮಾನಸಿಕ ಆಯಾಸ ಸಂಗ್ರಹವಾಗುತ್ತದೆ. ಅವರು ಈ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಅವರು ಹೊರಗೆ ಧೈರ್ಯಶಾಲಿಗಳಾಗಿ ಕಾಣಿಸಿಕೊಂಡರೂ ಒಳಗೆ ಅನುಭವಿಸುವ ನೋವು ವರ್ಣನಾತೀತ. ಹಾಗಾಗಿಯೂ ಅವರು ತಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯುವುದಿಲ್ಲ. ಅವರು ತಮ್ಮ ಪ್ರತಿಯೊಂದು ಕಷ್ಟವನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಮುಂದುವರಿಯುತ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಎದುರಿಸಿದ ಕಷ್ಟಗಳು ಅವರಿಗೆ ಉತ್ತಮ ಪಾಠಗಳಾಗಿವೆ. ಆ ಅನುಭವಗಳು ಈಗ ಅವರನ್ನು ಜೀವನದಲ್ಲಿ ಬಲಶಾಲಿಗಳಾಗಿ ಮಾಡಿವೆ. ಮೀನರಾಶಿಯವರು ತುಂಬಾ ಕರುಣಾಳು ವ್ಯಕ್ತಿಗಳು. ಅವರು ಎಲ್ಲರೂ ಚೆನ್ನಾಗಿರಬೇಕು ಮತ್ತು ನಾವು ಅದರಲ್ಲಿ ಭಾಗವಾಗಬೇಕು ಎಂದು ಬಯಸುವ ದೊಡ್ಡ ಹೃದಯವನ್ನು ಹೊಂದಿರುತ್ತಾರೆ. ಬೇರೆಯವರು ಏನಾದರೂ ಕಷ್ಟವನ್ನು ಎದುರಿಸುತ್ತಿದ್ದಾರೆ ಎಂದು ತಿಳಿದಾಗ ಅವರ ಹೃದಯ ಕರಗುತ್ತದೆ. ಓ ದೇವರೇ, ಮುಂದಿನವರು ಎದುರಿಸುತ್ತಿರುವ ಕಷ್ಟಗಳನ್ನು ನಿವಾರಿಸಲು, ಆ ಕಷ್ಟಗಳನ್ನು ತಾವು ಅನುಭವಿಸಲು ಹಿಂಜರಿಯುವುದಿಲ್ಲ. ಅದು ಮಾತಿನ ಮೂಲಕವಾಗಲಿ ಅಥವಾ ಆರ್ಥಿಕವಾಗಲಿ. ಅವರಲ್ಲಿ ದಯೆ, ಕರುಣೆ ಮತ್ತು ಕರುಣೆಯ ಗುಣಗಳು ಸಹಜವಾಗಿರುತ್ತವೆ. ಇದರರ್ಥ ಈ ಜನರು ಸ್ವಾಭಾವಿಕವಾಗಿ ತಮ್ಮ ಹೃದಯದಲ್ಲಿ ಒಳ್ಳೆಯತನವನ್ನು ಹೊಂದಿರುತ್ತಾರೆ. ಅವರು ಯಾರಿಗಾದರೂ ಸಹಾಯ ಮಾಡಲು ಬಯಸುತ್ತಾರೆ. ಅವರು ಇತರರ ದುಃಖವನ್ನು ನೋಡಿದಾಗ ಅವರು ಭಾವುಕರಾಗುತ್ತಾರೆ ಮತ್ತು ಸಹಾನುಭೂತಿಯನ್ನು ತೋರುತ್ತಾರೆ. ಈ ಗುಣಗಳು ಯಾರೂ ಅವರ ಮೇಲೆ ಬಲವಂತಪಡಿಸುವುದಿಲ್ಲ. ಅವು ಅವರ ಸ್ವಭಾವದಲ್ಲಿವೆ. ಅದಕ್ಕಾಗಿಯೇ ಯಾರಾದರೂ ಸಲಹೆ ಅಥವಾ ಮಾರ್ಗದರ್ಶನಕ್ಕಾಗಿ ಅವರ ಬಳಿಗೆ ಬಂದಾಗ ಅವರು ಸಾಧ್ಯವಾದಷ್ಟು ಉತ್ತಮ ಮಾರ್ಗವನ್ನು ತೋರಿಸಲು ಪ್ರಯತ್ನಿಸುತ್ತಾರೆ. ಇತರರು ತೊಂದರೆಯಲ್ಲಿದ್ದಾಗ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಸಂದೇಹವಿದ್ದಾಗ ಅವರ ಬಳಿಗೆ ಬರುತ್ತಾರೆ. ಅವರನ್ನು ನಿರ್ಲಕ್ಷಿಸದೆ ಪ್ರೀತಿಯಿಂದ ಸಲಹೆ ನೀಡುತ್ತಾರೆ. ಅವರು ಅವರಿಗೆ ಸಾಧ್ಯವಾದಷ್ಟು ಉತ್ತಮವಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಇತರರಿಗೆ ಒಳ್ಳೆಯದನ್ನು ಮಾಡುವುದು ಅವರ ಉದ್ದೇಶವಾಗಿದೆ. ವಿಚಿತ್ರವೆಂದರೆ ಇಂತಹ ಒಳ್ಳೆಯ ಹೃದಯದ ಜನರನ್ನು ಹೆಚ್ಚಾಗಿ ಮೋಸ ಮಾಡುವವರು ಅವರ ಸ್ವಂತ ಕುಟುಂಬ ಸದಸ್ಯರು. ಇದು ದುಃಖಕರ ಸತ್ಯ. ಅವರು ಎಷ್ಟೇ ಒಳ್ಳೆಯವರು ಮತ್ತು ಪ್ರಾಮಾಣಿಕರಾಗಿದ್ದರೂ ಅವರನ್ನು ಹೆಚ್ಚು ಮೋಸ ಮಾಡುವವರು ಅವರಿಗೆ ಹತ್ತಿರವಿರುವವರೇ ಆಗಿರುತ್ತಾರೆ. ಆದರೆ ಅವರ ಕುಟುಂಬದೊಳಗಿನ ಯಾರಾದರೂ ಸಹೋದರಿಯರು, ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರು ಅವರ ದಯೆಯ ಲಾಭ ಪಡೆಯುವವರು ಇರುತ್ತಾರೆ. ಅವರು ಯಾರನ್ನೂ ಅನುಮಾನಿಸದ ಕಾರಣ ಅವರನ್ನು ಸುಲಭವಾಗಿ ಮೋಸ ಮಾಡುತ್ತಾರೆ. ವಿಶೇಷವಾಗಿ ನೀವು ಅವರು ನಮ್ಮವರು ಎಂದು ಕುರುಡಾಗಿ ನಂಬುವವರು. ನಿಮ್ಮನ್ನು ಸುತ್ತುವರೆದು ನಿಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸಿ ನಿಮ್ಮ ಸೌಮ್ಯತೆಯನ್ನು ಅವರ ಅಗತ್ಯಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಅವರ ಕೆಲಸ ಮುಗಿಯುವವರೆಗೂ ಅವರು ನಿಮ್ಮನ್ನು ಹೊಗಳುತ್ತಾರೆ. ಆದರೆ ಅಗತ್ಯ ಮುಗಿದ ನಂತರ ಅವರು ನಿರ್ದಯವಾಗಿ ನಿಮ್ಮನ್ನು ಪಕ್ಕಕ್ಕೆ ಹಾಕುತ್ತಾರೆ.
ಅವರಿಗೆ ಮತ್ತೆ ನಿಮ್ಮ ಸಹಾಯ ಬೇಕಾದಾಗ ಅವರು ಯಾವುದೇ ನಾಚಿಕೆಯಿಲ್ಲದೆ ನಿಮ್ಮ ಬಳಿಗೆ ಬರುತ್ತಾರೆ. ಮತ್ತೆ ಅದೇ ನಾಟಕ, ಅದೇ ಪ್ರೀತಿ, ಅದೇ ಅಭಿನಂದನೆಗಳು. ಅಗತ್ಯ ಮುಗಿದ ತಕ್ಷಣ ಅವರು ನಿಮ್ಮನ್ನು ಮತ್ತೆ ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಮೀನುರಾಶಿಯವರ ಜೀವನದಲ್ಲಿ ಇಂತಹ ಅನೇಕ ಕಹಿ ಅನುಭವಗಳಿವೆ. ಈ ಘಟನೆಗಳು ಅವರಿಗೆ ಮಾನಸಿಕವಾಗಿ ನೋವುಂಟು ಮಾಡಿವೆ. ಆದರೆ ಆ ಗಾಯಗಳು ಅವರಿಗೆ ಅನುಭವಗಳನ್ನು ಕಲಿಸಿವೆ. ಬಾಲ್ಯದಿಂದಲೂ ಅವರು ನಮ್ಮವರು ಎಂದು ನಂಬಿದ್ದವರು ನಿಮ್ಮ ಬೆನ್ನಿಗೆ ಹೇಗೆ ಇರಿಯುತ್ತಾರೆ, ಅವರು ತಮ್ಮ ಅಗತ್ಯಗಳನ್ನು ಹೇಗೆ ಪೂರೈಸಿಕೊಳ್ಳುತ್ತಾರೆ ಎಂಬುದನ್ನು ಅವರು ಕಣ್ಣಾರೆ ನೋಡಿದ್ದಾರೆ. ಈ ಅನುಭವಗಳಿಂದ ಈಗ ಅವರು ಜನರು ಮತ್ತು ಸಂಬಂಧಗಳ ಬಗ್ಗೆ ಒಂದು ರೀತಿಯ ದ್ವೇಷವನ್ನು ಬೆಳೆಸಿಕೊಂಡಿದ್ದಾರೆ. ಆದರೂ ಕೆಲವೊಮ್ಮೆ ಅವರ ನಟನೆ ಅವರನ್ನು ಹಿಂದಕ್ಕೆ ಎಳೆಯುತ್ತದೆ. ನೀವು ಮತ್ತೆ ಮೋಸ ಮಾಡಿದ ಜನರೊಂದಿಗೆ ಮಾತನಾಡಬೇಕಾದ ಸಂದರ್ಭಗಳಿವೆ. ಹೊರಗಿನವರನ್ನು ನಂಬಲು ಸಾಧ್ಯವಾಗದೆ ಅವರು ನಮ್ಮವರು ಎಂದು ಮತ್ತೆ ತಮ್ಮಷ್ಟಕ್ಕೆ ಹೇಳಿಕೊಳ್ಳಬೇಕಾಗುತ್ತದೆ. ಈ ನೆಪ, ಈ ದೌರ್ಬಲ್ಯ ಕೆಲವೊಮ್ಮೆ ಅವರನ್ನು ಮತ್ತೆ ನೋಯಿಸುತ್ತದೆ. ಅವರಿಗೆ ಈ ಸತ್ಯ ತಿಳಿದಿದೆ, ಆದರೆ ಅವರು ಜಯಿಸಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಜೀವನದಲ್ಲಿ ಅನೇಕ ವಿಷಯಗಳಲ್ಲಿ ಮೀನರಾಶಿಯವರು ಬುದ್ಧಿವಂತಿಕೆಯಿಂದ ಮತ್ತು ತಂತ್ರಗಾರಿಕೆಯಿಂದ ವರ್ತಿಸುತ್ತಾರೆ. ಆದರೆ ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ನಮ್ಮ ಸುತ್ತಲಿನ ಎಲ್ಲರೂ ಒಳ್ಳೆಯವರು ಎಂಬ ನಿಷ್ಕಪಟ ನಂಬಿಕೆಯನ್ನು ಹೊಂದಿರುತ್ತಾರೆ. ಆ ನಂಬಿಕೆಯನ್ನು ಬಳಸಿಕೊಂಡು ಕೆಲವರು ಅವರನ್ನು ಕೆಟ್ಟ ರೀತಿಯಲ್ಲಿ ಮೋಸ ಮಾಡುತ್ತಾರೆ. ಆದರೆ ಈಗ ಅವರು ತಮ್ಮ ಹಿಂದಿನ ಅನುಭವಗಳಿಂದ ಬಹಳಷ್ಟು ಕಲಿತಿದ್ದಾರೆ. ಅವರು ಯಾರಿದೊಂದಿಗೆ ಎಷ್ಟು ನಂಬಬೇಕು ಮತ್ತು ಎಷ್ಟು ಜಾಗೃತರಾಗಿರಬೇಕು ಎಂದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಈಗ ಮೊದಲಿಗಿಂತ ಅವರು ಮಾನಸಿಕವಾಗಿ ಬಲಶಾಲಿ ಮತ್ತು ಬುದ್ಧಿವಂತರಾಗಿ ವರ್ತಿಸುತ್ತಿದ್ದಾರೆ. ನಿಮ್ಮಲ್ಲಿರುವ ಮುಗ್ಧತೆಯನ್ನು ಈಗ ಅನುಭವ, ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆಯಿಂದ ಬದಲಾಯಿಸಲಾಗಿದೆ. ಅದಕ್ಕಾಗಿಯೇ ಮೀನರಾಶಿಯವರು ಮೂರ್ಖರು ಎಂದು ಯಾರು ಹೇಳಿದರೂ ಅದು ಅವರ ಅಜ್ಞಾನ ಮಾತ್ರ. ಮೀನರಾಶಿಯವರು ಅಸಾಮಾನ್ಯ ಬುದ್ಧಿಜೀವಿಗಳು, ಅದ್ಭುತ ಬುದ್ಧಿವಂತಿಕೆ ಇರುವ ಜನರು. ಅವರ ಒಂದೇ ಸಮಸ್ಯೆ, ಅವರು ನಂಬುವವರಿಗಾಗಿ ತಮ್ಮ ಪ್ರಾಣವನ್ನು ಕೊಡಲು ಹಿಂಜರಿಯುವುದಿಲ್ಲ. ಅವರಿಗೆ ಬಂಧಗಳು, ಪ್ರೀತಿ ಮತ್ತು ವಾತ್ಸಲ್ಯಗಳಲ್ಲಿ ಅಪಾರ ನಂಬಿಕೆ ಇರುತ್ತದೆ. ನನ್ನದು ಎಂದು ಅವರು ಭಾವಿಸುವವರಿಗಾಗಿ ಅವರು ಯಾವುದೇ ದೂರ ಹೋಗಲು ಸಿದ್ಧರಾಗಿರುತ್ತಾರೆ. ಅವರು ಯಾವುದೇ ಮಹತ್ತರ ತ್ಯಾಗ ಮಾಡಲು ಹಿಂಜರಿಯುವುದಿಲ್ಲ. ಅವರಿಗೆ ಯಾವುದೇ ಕೆಲಸವನ್ನು ವಹಿಸಿಕೊಟ್ಟರೂ ಆ ಕೆಲಸ ಪೂರ್ಣಗೊಳ್ಳುವವರೆಗೂ ಅವರು ವಿಶ್ರಾಂತಿ ಪಡೆಯುವುದಿಲ್ಲ. ಅವರು ಆಹಾರ ಮತ್ತು ನಿದ್ರೆಯನ್ನು ತ್ಯಜಿಸಿ ಆ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳ್ಳುವವರೆಗೂ ಶ್ರಮಿಸುತ್ತಾರೆ. ಅದು ಅವರ ಸಮರ್ಪಣೆ, ಪರಿಶ್ರಮ ಮತ್ತು ಸಿಂಹ ಸ್ವಭಾವ. ಅಲ್ಲದೆ ಅವರ ನೋಟ, ಕೃಪೆ ಮತ್ತು ವ್ಯಕ್ತಿತ್ವವೂ ಆಕರ್ಷಕವಾಗಿದೆ. ಅವರಿಗೆ ಹೊಂದಾಣಿಕೆಯಾಗುವವರು ಅವರು ಮಾತ್ರ. ಅವರು ನಿಗದಿಸಿದ ಕೆಲಸವನ್ನು ಯಶಸ್ವಿಯಾಗಿ 100% ಪೂರ್ಣಗೊಳ್ಳುವವರೆಗೂ ಅವರು ವಿಶ್ರಾಂತಿ ಪಡೆಯುವುದಿಲ್ಲ. ಪರಿಪೂರ್ಣತೆಯನ್ನು ಸಾಧಿಸುವ ಬಯಕೆ ಅವರಲ್ಲಿ ಸಹಜವಾಗಿದೆ. ಇತ್ತೀಚೆಗೆ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಾನಸಿಕ, ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು. ಆದರೂ ಈ ಮೀನರಾಶಿಯವರು ಧೈರ್ಯ ಕಳೆದುಕೊಳ್ಳುವುದಿಲ್ಲ. ಅವರು ಪ್ರತಿ ಬಾರಿಯೂ ಎದ್ದು ನಿಲ್ಲುತ್ತಾರೆ. ಒಂದು ರೀತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಗಳು ಎದುರಿಸುವ ಕಷ್ಟಗಳು ಆ ಕಷ್ಟಗಳನ್ನು ಸಹಿಸಿಕೊಳ್ಳುವ ತಾಳ್ಮೆ ಮತ್ತು ಸಹಿಷ್ಣುತೆಯಷ್ಟೇ ದೊಡ್ಡವು. ಅವರು ಇತರ ರಾಶಿಚಕ್ರ ಚಿಹ್ನೆಗಳು ಹೊಂದಿರದ ಕಠಿಣ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಪ್ರತಿದಿನವೂ ಯುದ್ಧದಂತೆ ಮತ್ತು ಪ್ರತಿ ಕ್ಷಣವೂ ಹೋರಾಟದಂತೆ ಇದ್ದರೂ ಅವರ ಮುಖದಿಂದ ನಗು ಎಂದಿಗೂ ಮಾಯವಾಗುವುದಿಲ್ಲ. ಅವರು ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಯಾರಾದರೂ ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದರೆ ಅವರು ತಮ್ಮ ಮಾತು ಮತ್ತು ನಡವಳಿಕೆಯಿಂದ ಮನಸ್ಸನ್ನು ಆಕರ್ಷಿಸುತ್ತಾರೆ. ನಾವು ಸ್ವಲ್ಪ ಹೆಚ್ಚು ಸಮಯ ಮಾತನಾಡಿದರೆ ಒಳ್ಳೆಯದು ಎಂದು ಅವರು ಭಾವಿಸುತ್ತಾರೆ. ಅವರ ವಾಗ್ಮಿತೆ ಮತ್ತು ಸಂಭಾಷಣೆಯ ಕೌಶಲ್ಯ ಅದ್ಭುತವಾಗಿದೆ. ನಾವು ಅವರೊಂದಿಗೆ ಮಾತನಾಡಿದರೆ ನಮ್ಮ ಕಷ್ಟಗಳು ಮತ್ತು ನಷ್ಟಗಳು ಕಡಿಮೆಯಾದಂತೆ ಭಾಸವಾಗುತ್ತದೆ. ಅವರು ನೀಡುವ ಸಲಹೆಗಳು ಬಹಳ ಪ್ರಾಯೋಗಿಕ ಮತ್ತು ಪ್ರಯೋಜನಕಾರಿ. ಅದಕ್ಕಾಗಿಯೇ ಅನೇಕ ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಭರವಸೆಯೊಂದಿಗೆ ಅವರನ್ನು ಸಂಪರ್ಕಿಸುತ್ತಾರೆ. ಅವರು ಎಂದಿಗೂ ಆ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ. ಅವರ ಸ್ನೇಹಿತರ ವಲಯವೂ ತುಂಬ ದೊಡ್ಡದಾಗಿದೆ. ಸ್ನೇಹಿತ ಅಪಾಯದಲ್ಲಿದ್ದಾನೆ ಎಂದು ಅವರಿಗೆ ತಿಳಿದಿದ್ದರೂ ಸಹ ಅವರು ಮುಂದೆ ಹೆಜ್ಜೆ ಹಾಕುತ್ತಾರೆ. ಈ ಒಳ್ಳೆಯತನ ಮತ್ತು ಮಾನವೀಯತೆಗಾಗಿ ದೇವರ ಆಶೀರ್ವಾದ ಯಾವಾಗಲೂ ಅವರ ಮೇಲೆ ಇರುತ್ತದೆ. ಅವರು ಎಷ್ಟೇ ಬಾರಿ ಬಿದ್ದರೂ ದೇವರು ಸ್ವತಃ ಯಾವುದೋ ರೂಪದಲ್ಲಿ ಬಂದು ಅವರನ್ನು ಮೇಲಕ್ಕೆತ್ತುತ್ತಾನೆ. ಶ್ರೀರಾಮನ ರಕ್ಷಣೆ ಅವರಿಗೆ ಬೆಂಬಲವಾಗಿ ಯಾವಾಗಲೂ ಇರುತ್ತದೆ. ಅವರು ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳ ಸಂತೋಷಕ್ಕಾಗಿ ಯಾವುದೇ ಕಷ್ಟವನ್ನು ಸಹಿಸಿಕೊಳ್ಳುತ್ತಾರೆ. ಅವರ ಭವಿಷ್ಯವು ಸುವರ್ಣವಾಗಬೇಕೆಂದು ಅವರು ನಿರಂತರವಾಗಿ ಕೆಲಸ ಮಾಡುತ್ತಾರೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಡಿಸೆಂಬರ್ 20ರ ನಂತರ ನಿಮ್ಮ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಬರೆಯಲಿವೆ.
ಉದ್ಯೋಗ, ವ್ಯವಹಾರ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದೆ. ಸಣ್ಣ ವ್ಯವಹಾರಗಳನ್ನು ಮಾಡುವವರಿಗೂ ಅನಿರೀಕ್ಷಿತ ಲಾಭ ಸಿಗಲಿದೆ. ಇಲ್ಲಿಯವರೆಗೆ ₹1 ಲಾಭವಿತ್ತು, ಈಗ ನೀವು ₹5 ಪಡೆಯುವ ಸಂದರ್ಭಗಳು ಬರುತ್ತವೆ. ಹಣಗಳಿಸಲು ಇದು ಅತ್ಯಂತ ಅನುಕೂಲವಾದ ಸಮಯ. ದೇವರು ನಿಮ್ಮ ಕಠಿಣ ಪರಿಶ್ರಮಕ್ಕೆ 2 ಪಟ್ಟು ಫಲಿತಾಂಶಗಳನ್ನು ನೀಡುತ್ತಾನೆ. ಗೌರವ, ಮನ್ನಣೆ, ಆರ್ಥಿಕ ಲಾಭ ಎಲ್ಲವೂ ನಿಮ್ಮ ಪರವಾಗಿ ಬರುತ್ತದೆ. ಕುಟುಂಬ ವಿಷಯಗಳಲ್ಲಿ ಶುಭ ಬೆಳವಣಿಗೆಗಳು ಸಹ ಇರುತ್ತವೆ. ಗಂಡ ಮತ್ತು ಹೆಂಡತಿಯ ನಡುವಿನ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ. ಪ್ರೀತಿ ಮತ್ತು ಸ್ನೇಹ ಮತ್ತೆ ಅರಳುತ್ತದೆ. ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ನಡವಳಿಕೆ ನಿಮಗೆ ಸಂತೋಷವನ್ನು ತರುತ್ತದೆ. ಪೋಷಕರು ಆರೋಗ್ಯವಾಗಿರುತ್ತಾರೆ ಮತ್ತು ಅವರ ಆಶೀರ್ವಾದಗಳು ನಿಮಗೆ ಭಗವಂತನ ರಕ್ಷಣೆಯಾಗಿ ನಿಲ್ಲುತ್ತವೆ. ಸಣ್ಣ ಆರೋಗ್ಯ ಸಮಸ್ಯೆಗಳು ಇರುವವರಿಗೂ ಶೀಘ್ರದಲ್ಲಿ ಪರಿಹಾರ ಸಿಗಲಿದೆ. ಗಂಡ ಹೆಂಡತಿಯ ನಡುವೆ ಹಿಂದೆ ಇದ್ದ ಭಿನ್ನಾಭಿಪ್ರಾಯಗಳು ಸಹ ಬಗೆಹರಿಯುತ್ತವೆ. ಪ್ರೇಮಿಗಳ ನಡುವಿನ ಅಂತರಗಳು ದೂರವಾಗುತ್ತವೆ ಮತ್ತು ಬಾಂಧವ್ಯ ಬಲಗೊಳ್ಳುತ್ತದೆ. ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಶುಭ ಸಮಯ. ರಿಯಲ್ ಎಸ್ಟೇಟ್ ವಲಯದಲ್ಲಿರುವವರಿಗೆ, ಚಲನಚಿತ್ರೋದ್ಯಮದ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಇದು ಸುವರ್ಣ ಸಮಯ. ಅವರ ಯೋಜನೆಗಳು ಯಶಸ್ವಿಯಾಗಿ ಆಗುತ್ತವೆ. ಎಲ್ಲಾ ಕಡೆಗಳಲ್ಲಿ ಸಕಾರಾತ್ಮಕ ವಾತಾವರಣವಿರುತ್ತದೆ. ನಕಾರಾತ್ಮಕ ಸಂದರ್ಭಗಳು ವಿರಳವಾಗಿ ಉದ್ಭವಿಸುತ್ತವೆ. ಸಣ್ಣ ಅಡೆತಡೆಗಳು ಉದ್ಭವಿಸಿದರೂ ನಿಮ್ಮ ದೈವಿಕ ಅನುಗ್ರಹ ಮತ್ತು ಆತ್ಮವಿಶ್ವಾಸವು ಅವುಗಳನ್ನು ಸುಲಭವಾಗಿ ನಿವಾರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ಅವಧಿಯಲ್ಲಿ ನೀವು ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿದರೆ ನೀವು ಪಡೆಯುವ ಶುಭ ಫಲಿತಾಂಶಗಳು ದ್ವಿಗುಣಗೊಳ್ಳುತ್ತವೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೀವು ನಿಮ್ಮ ಮನೆಯ ಪೂಜಾ ಮಂಟಪದಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ಆ ದೀಪದ ಬೆಳಕು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಅದನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿಸುತ್ತದೆ. ಸಾಧ್ಯವಾದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ತಣ್ಣೀರಿನಿಂದ ಸ್ನಾನ ಮಾಡಿ ಮತ್ತು 5 ಅಕ್ಷರಗಳ ಮಹಾಮಂತ್ರವಾದ ಓಂ ನಮಃ ಶಿವಾಯವನ್ನು ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿಮ್ಮ ಆತ್ಮಕ್ಕೆ ಶಕ್ತಿಯನ್ನು ನೀಡುತ್ತದೆ. ನಿಮಗೆ ಸಮಯವಿದ್ದಾಗ ಹತ್ತಿರದ ಶಿವದೇವಾಲಯ ಅಥವಾ ಯಾವುದೇ ದೇವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ನಿಮ್ಮ ಪ್ರಯಾಣದಿಂದ ನಿಮಗೆ ಉತ್ತಮ ಪ್ರಯೋಜನಗಳು ಸಿಗುತ್ತವೆ. ಆರೋಗ್ಯದ ವಿಷಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಅಥವಾ ಕಿರಿಕಿರಿಗಳು ಇರುವುದಿಲ್ಲ. ಮದುವೆಗಾಗಿ ಕಾಯುತ್ತಿರುವ ಯುವಕ ಯುವತಿಯರು ಶೀಘ್ರದಲ್ಲೇ ಉತ್ತಮ ಸಂಬಂಧಗಳನ್ನು ಹೊಂದುವ ಸಾಧ್ಯತೆಯಿದೆ. ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಮದುವೆ ಗಂಟೆಗಳು ಮೊಳಗುವ ಸಾಧ್ಯತೆಯಿದೆ. ನಿಮ್ಮ ಅಥವಾ ನಿಮ್ಮ ಕುಟುಂಬದ ಮೇಲಿನ ದೋಷಗಳು ಮತ್ತು ದೃಷ್ಟಿದೋಷಗಳನ್ನು ತೆಗೆದುಹಾಕಲು ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿ. ಪ್ರತಿದಿನ ಸಂಜೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನಕಾಯಿಯೊಂದಿಗೆ ದುಷ್ಟಕಣ್ಣನ್ನು ತೆಗೆದುಹಾಕುವುದು ಒಳ್ಳೆಯದು. ವಿಶೇಷವಾಗಿ ಕೇಸರಿ ಬೆರೆಸಿದ ಕೆಂಪು ನೀರಿನಿಂದ ದುಷ್ಟಕಣ್ಣನ್ನು ತೆಗೆದುಹಾಕುವುದರಿಂದ ನಿಮ್ಮ ಮೇಲಿನ ದುಷ್ಟಕಣ್ಣಿನ ಪರಿಣಾಮವು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಪ್ರತಿ ಅಮಾವಾಸ್ಯೆಯಂದು ಬೂದುಬಂಗದ ಸೋರೆಕಾಯಿಯನ್ನು ತೆಗೆದುಕೊಂಡು ಅದರ ಮೇಲೆ ಕೆಲವು ಕೆಟ್ಟ ಕಣ್ಣಿನ ಹನಿಗಳನ್ನು ಹಾಕಿ ನಿಮ್ಮ ಮನೆ ಮತ್ತು ಕುಟುಂಬ ಸದಸ್ಯರಿಂದ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ತೆಗೆದುಹಾಕಿ ಅದನ್ನು ಒಡೆಯಿರಿ. ಇದು ಮನೆಯಲ್ಲಿರುವ ಎಲ್ಲಾ ರೀತಿಯ ಕೆಟ್ಟ ಕಣ್ಣಿನ ದೃಷ್ಟಿಯನ್ನು ತೆಗೆದುಹಾಕುತ್ತದೆ. ಅಶ್ವತ್ಥ ಮರವಿರುವ ಪವಿತ್ರ ಸ್ಥಳದಲ್ಲಿ ಅಖಂಡ ದೀಪವನ್ನು ಬೆಳಗಿಸಿ. ಈ ದೀಪವನ್ನು ಪೂಜಿಸುವುದರಿಂದ ನಿಮ್ಮ ಜಾತಕದಲ್ಲಿನ ಗ್ರಹದೋಷಗಳ ತೀವ್ರತೆ, ವಿಶೇಷವಾಗಿ ಶನಿಯ ದೋಷಗಳು ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಯೋಜಿತ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ. ಈ ಪರಿಹಾರದಿಂದ ನಿಮ್ಮ ಎಲ್ಲಾ ದೃಷ್ಟಿದೋಷಗಳು ಮತ್ತು ಗ್ರಹದೋಷಗಳು ಶಮನಗೊಳ್ಳುತ್ತವೆ. ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ನಿಮ್ಮ ಕುಟುಂಬಕ್ಕೆ ಯೋಗಕ್ಷೇಮವನ್ನು ನೀಡುತ್ತದೆ. ಅಲ್ಲದೆ ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಪೂಜಿಸಿ. ಇದು ನಿಮ್ಮ ಗ್ರಹದೋಷಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ದ್ವಿಗುಣಗೊಳ್ಳುತ್ತದೆ. ಈ ಮುಂದಿನ 4 ದಿನಗಳು ನಿಮ್ಮ ಜೀವನದಲ್ಲಿ ಅದ್ಭುತ ಮತ್ತು ಶುಭಯೋಗಗಳನ್ನು ತರುತ್ತದೆ. ಅಲ್ಲದೆ ಈ 7 ದಿನಗಳಲ್ಲಿ ಹೊಸ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುವ ಸಾಧ್ಯತೆಯಿದೆ. ಪರಿಚಯವು ಸಾಮಾನ್ಯವಾಗಿ ಪ್ರಾರಂಭವಾದರೂ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರು ನೀಡುವ ಸಲಹೆಗಳು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಈ ಪರಿಚಯವು ಸ್ನೇಹ, ಪ್ರೀತಿ ಅಥವಾ ಗುರುಶಿಷ್ಯ ಬಂಧದ ರೂಪದಲ್ಲಿ ರೂಪುಗೊಳ್ಳುವ ಸಾಧ್ಯತೆಯಿದೆ ಮತ್ತು ಶಾಶ್ವತವಾಗಿ ಉಳಿಯುತ್ತದೆ. ಆ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಅದೇ ಸಮಯದಲ್ಲಿ ಎ ಮತ್ತು ಕೆ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರು ಹೊಂದಿರುವ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಉತ್ತಮ ಬೆಳವಣಿಗೆಗಳನ್ನು ತರುವ ಸಾಧ್ಯತೆಯಿದೆ. ಆ ವ್ಯಕ್ತಿಯು ವ್ಯವಹಾರ ಪಾಲುದಾರ, ಉನ್ನತ ಅಥವಾ ಜೀವನ ಸಂಗಾತಿಯಾಗಬಹುದು. ನೀವು ಅವರೊಂದಿಗೆ ಹಂಚಿಕೊಳ್ಳುವ ಪ್ರತಿಯೊಂದು ಆಲೋಚನೆ ಮತ್ತು ಪ್ರತಿಯೊಂದು ಮಾತು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ. ಆದರೆ ರಾ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳಿರುವ ಜನರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಿ. ಅವರು ಅಗತ್ಯವಾಗಿ ಕೆಟ್ಟವರಲ್ಲದಿದ್ದರೂ ಅವರಿಂದಾಗಿ ತಪ್ಪು ತಿಳುವಳಿಕೆಗಳು ಅಥವಾ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆಯಿದೆ. ಒಂದು ಕಡೆ ಜನರನ್ನು ಗೌರವಿಸುವವರಿದ್ದಾರೆ ಮತ್ತು ಇನ್ನೊಂದು ಕಡೆ ಅವರನ್ನು ಗೌರವಿಸುವವರನ್ನು ಕೆಳಗಿಳಿಸಲು ಬಯಸುವವರಿದ್ದಾರೆ. ಆದ ಕಾರಣಕ್ಕಾಗಿ ನಿಮ್ಮ ಭವಿಷ್ಯಕ್ಕಾಗಿ ಯಾರೊಂದಿಗೆ ಹೊಂದಿಕೊಳ್ಳಬೇಕು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಯಾರಾದರೂ ಕೇಳಿದಾಗ ಸಹಾಯ ಮಾಡುವುದರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಕೆಲವರು ನಿಮ್ಮ ದಯೆಯನ್ನು ತಮ್ಮ ಸ್ವಾರ್ಥ ಉದ್ದೇಶಗಳಿಗಾಗಿ ಬಳಸಿಕೊಳ್ಳುವ ಅಪಾಯವಿದೆ.
ಸಹಾಯ ಮಾಡುವ ಮೊದಲು ಅವರಿಗೆ ನಿಜವಾಗಲೂ ಅಗತ್ಯತೆ ಇದೆಯೋ ಇಲ್ಲವೋ ಎಂದು ಒಂದು ಕ್ಷಣ ಯೋಚಿಸಿ. ನಿಮ್ಮಲ್ಲಿ ಎಲ್ಲವನ್ನು ನೀಡುವುದರ ಬದಲಾಗಿ ನಿಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಉಳಿಸಿ. ಅದು ನಿಮ್ಮ ಬುದ್ಧಿವಂತಿಕೆ, ಅದು ನಿಮ್ಮ ರಕ್ಷಣೆ. ಹಣ ಉಳಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ನಾವು ಕಷ್ಟದಲ್ಲಿದ್ದಾಗ ಕೈಚಾಚಿ ಕೇಳಿದರೆ ₹1 ಕೊಡುವ ವ್ಯಕ್ತಿ ಸಿಗುವುದು ಕಷ್ಟ. ಮಾತಿನಿಂದಲೂ ನಮ್ಮನ್ನು ಬೆಂಬಲಿಸಲು ಅನೇಕ ಜನರು ಹಿಂದರಿಯುವ ದಿನಗಳಿವು. ನಮ್ಮ ಯಶಸ್ಸಿನ ಬಗ್ಗೆ ಅಸೂಯೆ ಪಡುವ ಮತ್ತು ನಾವು ಹೇಗೆ ಉತ್ತಮವಾಗುತ್ತೇವೆ ಎಂದು ಯೋಚಿಸುವ ಅನೇಕ ಸ್ವಾರ್ಥಿಗಳು ನಮ್ಮ ಸುತ್ತಲೂ ಇದ್ದಾರೆ. ಅದಕ್ಕಾಗಿಯೇ ನಾವು ಸಾಧ್ಯವಾದಷ್ಟು ಇತರರಿಗೆ ದಯೆ ತೋರಿಸುವುದು ಒಳ್ಳೆಯದು. ಯಾರಿಗಾದರೂ ಗಂಭೀರ ಅಗತ್ಯವಿದ್ದರೆ ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಕೆಲವರು ನಮ್ಮನ್ನು ನೋಯಿಸುವ ಮತ್ತು ನಮ್ಮ ಯಶಸ್ಸನ್ನು ನಿಲ್ಲಿಸುವ ಏಕೈಕ ಉದ್ದೇಶದಿಂದ ನಮ್ಮ ಬಳಿಗೆ ಬರುತ್ತಾರೆ. ಅವರು ನಮ್ಮ ವ್ಯವಹಾರ ರಹಸ್ಯಗಳನ್ನು ತಿಳಿದುಕೊಳ್ಳಲು ಮತ್ತು ನಾವು ಹೇಗೆ ಅಭಿವೃದ್ಧಿ ಹೊಂದುತ್ತಿದ್ದೇವೆ ಎಂಬುದನ್ನು ಗಮನಿಸಲು ಪ್ರಯತ್ನಿಸುತ್ತಾರೆ. ಅಂತಹ ಜನರ ಮೇಲೆ ಯಾವಾಗಲೂ ನಿಗಾ ಇರಿಸಿ. ಅವರು ನಿಮ್ಮ ಬಳಿಗೆ ಏಕೆ ಬರುತ್ತಿದ್ದಾರೆ? ಅವರ ಉದ್ದೇಶವೇನು? ಅವರು ಏನು ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ? ಮತ್ತು ಅವರೊಂದಿಗೆ ಬಹಳ ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮಾತನಾಡಿ. ಅಂತಹ ಸಣ್ಣ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಕೆಲಸವು ಯಾವುದೇ ಅಡೆತಡೆಯಿಲ್ಲದೆ ಸರಾಗವಾಗಿ ಮುಂದುವರಿಯುತ್ತದೆ. ಹೊರಗೆ ಹೋಗುವಾಗ ನಿಧಾನವಾಗಿ ವಾಹನ ಚಲಾಯಿಸಿ ಮತ್ತು ಆತುರಪಡಬೇಡಿ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಪೋಷಕರು ಅಥವಾ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಸಂಗಾತಿಯ ಸಲಹೆಗಳನ್ನು ಆಲಿಸಿ. ಅವರ ಅಭಿಪ್ರಾಯಗಳನ್ನು ಗೌರವಿಸುವುದು ನಿಮಗೆ ಬಹಳಷ್ಟು ಒಳ್ಳೆಯದನ್ನು ಮಾಡುತ್ತದೆ. ಮನೆಯಲ್ಲಿ ಸೌಕರ್ಯ, ಹೊರಗೆ ಗೌರವ, ಹೆಸರು, ಪ್ರತಿಷ್ಠೆ ಇವೆಲ್ಲವೂ ಈ ಅವಧಿಯಲ್ಲಿ ನಿಮಗೆ ಸಿಗುತ್ತವೆ. ಮುಂದಿನ 7 ದಿನಗಳವರೆಗೆ ನೀವು ಅದ್ಭುತ ಶಾಂತಿಯುತ ಜೀವನವನ್ನು ಅನುಭವಿಸಲಿದ್ದೀರಿ. ಹೀಗಾಗಿ ಮೀನರಾಶಿಯವರು ಈ ಮುಂಬರುವ ದಿನಗಳಲ್ಲಿ ಎದುರಿಸಲಿರುವ ಬೆಳವಣಿಗೆಗಳು, ಅವರು ಕೇಳುವಲಿರುವ ಶುಭ ಸುದ್ದಿ, ಅನುಸರಿಸಬೇಕಾದ ಸಣ್ಣ ಪರಿಹಾರಗಳು, ಪೂಜಿಸಬೇಕಾದ ದೇವರು ಇವೆಲ್ಲವನ್ನೂ ನಾವು ಈ ಕಾರ್ಯಕ್ರಮದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೇವೆ. ಈ ಮಾಹಿತಿಯು ನಿಮಗೆ ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತುಂಬಿದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸಿದ್ದೇನೆ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡಿದ್ದರೆ, ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ, ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ಓಂ ನಮಃ ಶಿವಾಯ ಅಥವಾ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋವೂ ತಕ್ಷಣವೇ ನಿಮ್ಮನ್ನು ತಲುಪುತ್ತದೆ. ಆ ದೇವರ ಆಶೀರ್ವಾದದಿಂದ ಈ ದಿನದಿಂದ ನಿಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ನಾನು ಪ್ರಾಮಾಣಿಕವಾಗಿ ಹಾರೈಸುತ್ತೇನೆ.